2023ರಲ್ಲಿ ಕರ್ನಾಟಕದ ಮೊದಲ ವಿಶೇಷ ರೈಲು ಯೋಜನೆ ಯಾವುದು? ಬೆಂಗಳೂರಿನಿಂದ ಮೈಸೂರು ತನಕ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಆರಂಭವಾಯಿತು. ಭಾರತದಲ್ಲಿ ಜಾರಿಗೆ ಬಂದ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವ ವರ್ಷದಲ್ಲಿ ಪ್ರಕಟವಾಯಿತು? 2020. ಆದರೆ ಜಾರಿಗೆ ಬರುವ ಪ್ರಕ್ರಿಯೆ 2021ರಿಂದ ಪ್ರಾರಂಭವಾಯಿತು. 2022ರಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟವು ಯಾವ ದೇಶದಲ್ಲಿ ಆಯೋಜಿಸಲಾಯಿತು? ಇಂಗ್ಲೆಂಡ್, ಬರ್ಮಿಂಗ್ಹ್ಯಾಮ್. ಜಾಗತಿಕ ಉಷ್ಣತೆ ನಿಯಂತ್ರಣಕ್ಕಾಗಿ COP27 ಶೃಂಗಸಭೆ ಯಾವ ಸ್ಥಳದಲ್ಲಿ ನಡೆಯಿತು? ಶರ್ಮ್ ಎಲ್ ಶೇಖ್, ಈಜಿಪ್ಟ್. 2022 ಮಿಷನ್ ಲೈಫ್ ಕಾರ್ಯಕ್ರಮವನ್ನು ಯಾರಿಂದ ಪ್ರಾರಂಭಿಸಲಾಯಿತು? ನರೇಂದ್ರ ಮೋದಿ. ಹಸಿರು ಜೀವನ ಶೈಲಿಗೆ ಉತ್ತೇಜನ. 2022ರಲ್ಲಿ ಅಂತಾರಾಷ್ಟ್ರೀಯ ಮಾನಿಟರಿ ಫಂಡ್ ಅಧ್ಯಕ್ಷರಾಗಿದ್ದವರು ಯಾರು? ಕ್ರಿಸ್ಟಾಲಿನಾ ಜಿಯೋರ್ಜಿಯೆವಾ. ಚೀನಾದ ರಾಷ್ಟ್ರಪತಿಯಾಗಿ 2023ರಲ್ಲಿ ಮೂರನೇ ಅವಧಿಗೆ ಪುನರಾಯ್ಕೆಗೊಂಡವರು ಯಾರು? ಕ್ಸಿ ಜಿನ್ಪಿಂಗ್. 2023ರಲ್ಲಿ ನಡೆದ ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಪುರುಷರ ವಿಜೇತ ಯಾರು? ನೊವಾಕ್ ಜೋಕೋವಿಚ್. WHO 2023ನೇ ಸಾಲಿನ ವಿಶ್ವ ಆರೋಗ್ಯ ದಿನದ ಥೀಮ್ ಏನು? ಹೆಲ್ತ್ ಫಾರ್ ಆಲ್. 2022ರಲ್ಲಿ ನಡೆದ ಫಿಫಾ ವಿಶ್ವಕಪ್ ಯಾವ ರಾಷ್ಟ್ರ ಆಯೋಜಿಸಿತು? ಕತಾರ್. ನವದೆಹಲಿ G20 ಶೃಂಗಸಭೆಯಲ್ಲಿ ಯಾವ ವಾಕ್ಯವನ್ನು ಥೀಮ್ ಆಗಿ ಆಯ್ಕೆ ಮಾಡಲಾಯಿತು? ವಸುದೈವ ಕುಟುಂಬಕಂ, ಒನ್ ಎ ಅರ್ತ್, ಒನ್ ಎ ಫ್ಯಾಮಿಲಿ, ಒನ್ ಎ ಫ್ಯೂಚರ್. ಚಂದ್ರಯಾನ 3 ಮಿಷನ್ನಲ್ಲಿ ವಿಕ್ರಮ್ ಲ್ಯಾಂಡರ್ ಯಶಸ್ವಿಯಾಗಿ ಲ್ಯಾಂಡ್ ಆದ ಸಮಯ? 2023 ಆಗಸ್ಟ್ 23 ಸಂಜೆ 6:04ಕ್ಕೆ. ಜಾಗತಿಕ ಮಟ್ಟದಲ್ಲಿ 5G ಸೇವೆಗಳನ್ನು ಆರಂಭಿಸಿದ ಮೊದಲ ದೇಶ ಯಾವುದು? ದಕ್ಷಿಣ ಕೊರಿಯಾ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಗವರ್ನರ್ ಯಾರು? ಶಕ್ತಿಕಾಂತ ದಾಸ್. ಕರ್ನಾಟಕದ ರಾಜ್ಯಪಾಲರಾಗಿ 2023ರಲ್ಲಿ ಸೇವೆ ನಿರ್ವಹಿಸುತ್ತಿದ್ದವರು ಯಾರು? ಥಾವರ್ ಚಂದ್ ಗೆಹ್ಲೋಟ್. 2022-2023ರ ಬಜೆಟ್ನಲ್ಲಿ ಘೋಷಿಸಲಾದ ಪ್ರಮುಖ ಕೇಂದ್ರ ಯೋಜನೆ ಯಾವುದು? ಗತಿ ಶಕ್ತಿ 100 ಲಕ್ಷ ಕೋಟಿ ಯೋಜನೆಗಳು. ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ 2023 ಅಧ್ಯಕ್ಷ ಸ್ಥಾನ ಯಾರಿಗೆ? ಭಾರತ. 2022ರಲ್ಲಿ ಭಾರತದ ಅತಿ ಉನ್ನತ ಆಟೋಮೇಟೆಡ್ ರೈಲು ಸೇವೆ ಯಾವುದು? ವಂದೇ ಭಾರತ್ ಎಕ್ಸ್‌ಪ್ರೆಸ್. ಪ್ರಸ್ತುತ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯ ನಗರ ಯಾವುದು? ಟೋಕಿಯೋ, ಜಪಾನ್. 2023ರಲ್ಲಿ ಕೃತಕ ಬುದ್ಧಿಮತ್ತೆಯ ಸಾಧನವಾಗಿ ವಿಶ್ವಾದ್ಯಂತ ಪ್ರಚಲಿತಗೊಂಡ AI ಟೂಲ್ ಯಾವುದು? ಚಾಟ್ GPT. ಹಿಂದ್ ಸ್ವರಾಜ್ ಎಂಬ ಕೃತಿ ಯಾರು ಬರೆದವರು? ಮಹಾತ್ಮ ಗಾಂಧೀಜಿ 1909ರಲ್ಲಿ ಬರೆದಿದ್ದಾರೆ.